ನೆಕ್ಸ್ಟ್ ಇವಾಗ ನಾವು ಚಿಕನ್ ಹಾಕ್ತಿದ್ದೀನಿ. ಬಿಸಿ ಬಿಸಿ ಚಿಕನ್ ಡ್ರೈ ರೈಸ್ ನೋಡಿ, ಹೇಡಿ ಕೈಗಳೆಲ್ಲ ಇದೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಂದು ಇವತ್ತಿನ ಜಿಮ್ ಔಟ್ಫಿಟ್ ನೋಡಿ ಹೆಂಗೈತೆ. ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿದ್ದೀನಿ. ನಾನಿವತ್ತು ನಿಮಗೆ ಬೆಂಗಳೂರಲ್ಲಿ ನನ್ನ ಜೀವನ ಹೇಗಿರುತ್ತೆ, ಒಬ್ಬ ಬ್ಯಾಚುಲರ್ಸ್ ಲೈಫ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಇವಾಗ ಎಡಿಟಿಂಗ್ ಐತೆ ಸ್ವಲ್ಪ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿ ಆದೆ, ಹೊರಗಡೆ ಹೋಗ್ಬಿಟ್ಟು ಬಂದೆ. ಇವಾಗ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡ್ತೀನಿ. ನಮ್ಮದೊಂದು ಡೆಲಿವರಿ ಇತ್ತು, ಏನೋ ಆರ್ಡ್ರ್ ಮಾಡಿದ್ದೆ, ಇವಾಗ ಬಂದೈತೆ ಪಾರ್ಸಲ್. ಐಟಮು ಒಳಗಡೆ ಐತೆ, ಮನೆಗೆ ಹೋಗ್ಬಿಟ್ಟು ಓಪನ್ ಮಾಡ್ತೀನಿ. ಆರ್ಡ್ರ್ ಮಾಡಿದ್ದೆ ವೆಬ್ಸೈಟಲ್ಲಿ, ಅದು ಬಂತು. ಇವಾಗ ಜಿಮ್ಗೆ ಹೋಗ್ಬೇಕು ನಾನು ಮೇಲ್ಗಡೆ. ಜಿಮ್ಗೆ ಹೋಗೋದ್ಕಿಂತ ಮುಂಚೆ ಫಸ್ಟು ಹೋಗ್ಬಿಟ್ಟು ಬಾಳೆಹಣ್ಣು ತಿನ್ಬೇಕು. ಇವಾಗ ಬರೀ ಹೋಟೆಲ್ ಹೋಗೋಕ್ಕಾಗಲ್ಲ, ಸೊ ಅದಕ್ಕೆ ಬಾಳೆಹಣ್ಣು ತೊಗೊಳ್ಳೋಣ ಬನ್ನಿ. ಅಲ್ಲಿ ಇಲ್ಲಿದೆ ನೋಡಿ ಬಾಳೆಹಣ್ಣು. ನಾವು ಪಚ್ಚ ಬಾಳೆಹಣ್ಣು ತೊಗೊಳ್ಳೋಣ, ಇಷ್ಟು ತೊಗೊಳ್ಳೋಣ ಬೇಕಾಗುತ್ತೆ. ಕೆಳಗಡೆ ಹೋಗ್ಬಿಡೈತೆ, ಚೆನ್ನಾಗಿರೋದು ಎತ್ಕೋತೀನಿ ರೀ. ಈ ಚಿಪ್ ಚೆನ್ನಾಗಿದೆ, ಅದಕ್ಕೆ ಇದನ್ನು ತೊಗೊಳ್ಳೋಣ. ಈ ಐಟಮ್ಸ್ ಎಲ್ಲ, ಫ್ರೂಟ್ಸ್ ಎಲ್ಲ ಆಮೇಲೆ ಜಿಮ್ಮಿಂದ ಹೋಗ್ಬೇಕಾದ್ರೆ ತೊಗೊಳ್ಳೋಣ. ಇವಾಗ ಜಿಮ್ಗೆ ಹೋಗಿನ ಮುಂಚೆ ಬಾಳೆಹಣ್ಣು ತಿನ್ನಬೇಕು. ಬನ್ನಿ ಬಿಲ್ ಹಾಕ್ಸೋಣ. ಇಲ್ಲಿ ಬಾಳೆಹಣ್ಣು ತಗೊಂಡು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೇಲಾಯ್ತು ನೋಡಿ ನಮ್ಮದು. ಇದು ಬೆಂಗಳೂರಲ್ಲಿ ಹೋಗೋರು ಜಿಮ್. ನಾನು ಚನ್ನಪಟ್ಟಣದಲ್ಲಿ ನಾನು ಜಾಸ್ತಿ ಹೋಗೋದು. ಬೆಂಗಳೂರಲ್ಲಿದ್ದಾಗ ಹೋಗೋಕ್ಕೆ ಇಲ್ಲಿ ಸೇರ್ಕೊಂಡಿದ್ದೀನಿ. ವಿಡಿಯೋಸ್ ನೋಡ್ತೀರಾ? ಡೈಲಿ ಲಾಗ್ ನೋಡ್ತೀರಾ ಇಲ್ಲ ಎಲ್ಲ ನೋಡ್ತೀರಾ? ಬಾಯ್. ನನ್ನ ಸಬ್ಸ್ಕ್ರೈಬರ್ ಗೈಸ್, ಅವ್ರು ಒಂದು ಫೋಟೋ ಕೊಟ್ಬಿಟ್ಟು ಇವಾಗ ಜಿಮ್ಗೆ ಹೋಗ್ತೀನಿ ಮೇಲೆ. ನೋಡಿ ಬಕಾಸುರ ಬಂಡಿ ಐತಲ್ಲ, ಅದ್ರ ಮೇಲ್ಗಡೆನೇ ಇರೋದು ನಮ್ಮದು ಜಿಮ್ಮು. ನಾನು ಇವಾಗ ಜಸ್ಟ್ ಬಂದೆ ಜಿಮ್ಗೆ. ವಾರ್ಮಪ್ ಮಾಡಿಬಿಟ್ಟು ಚೆಸ್ಟು ಮತ್ತು ಲೆಗ್ ಮಾಡ್ತೀನಿ. ಇವತ್ತು ಚೆಸ್ಟು ಡೇನ ಮಿಸ್ ಮಾಡಿಬಿಟ್ಟಿದ್ದೆ ಈ ವೀಕಲ್ಲಿ, ಸೊ ಅದಕ್ಕೆ ಇವಾಗ ಚೆಸ್ಟ್ ಮತ್ತು ಲೆಗ್ ಮಾಡಿ ಇವತ್ತು ಸ್ಯಾಟರ್ಡೇ ಅಲ್ವಾ, ವೀಕ್ನ ಮುಗಿಸೋಣ. ನಂದು ಇವತ್ತಿನ ಜಿಮ್ ಔಟ್ಫಿಟ್ ನೋಡಿ ಹೆಂಗೈತೆ. ಗ್ರೀನ್ ಗೋ ಗ್ರೀನ್. ಚೆಸ್ಟ್ ವರ್ಕೌಟ್ನ ಮುಗಿಸಿ ಇವಾಗ ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸುಸ್ತಾಗ್ಬಿಡ್ತು ಇವತ್ತು ನನಗೆ. ಜಸ್ಟ್ ಇವಾಗ ವರ್ಕೌಟ್ ಮುಗೀತು. ಸೊ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು. ಅಡುಗೆಗೆ ಐಟಮ್ ತೊಗೊಳ್ಳೋಣ. ಮನೆಗೆ 10 ಮೊಟ್ಟೆ ತಗೊಂಡಿದ್ದೀನಿ. ಈಗ ಬಾಳೆಹಣ್ಣು ಇದನ್ನೆಲ್ಲ ಇದ್ರೊಳಗೆ ಹಾಕೋಬಿಡೋಣ. ಜಿಮ್ಮಿಂದ ನಾನು ಡೈರೆಕ್ಟು ಕೋಳಿ ಅಂಗಡಿಗೆ ಬಂದಿದ್ದೀನಿ ಚಿಕನ್ ತೊಗೊಳಕ್ಕೆ. ಚಿಕನ್ ಮಾಡ್ಕೋಬೇಕಲ್ಲ, ಪ್ರೋಟೀನ್ ಬೇಕಲ್ಲ. ಇಲ್ಲಿ ನೋಡಿ ಥರ ಮೀನಿಂದ ಹಿಡ್ದು ಎಲ್ಲ ಮೀನುಗಳದೆಲ್ಲ ಐತೆ. ಇಲ್ಲಿ ಏಡಿಕಾಯಿ ಐತೆ. ಬಟ್ ನಾವು ಇವಾಗ ಚಿಕನ್ ತೊಗೋಬೇಕು, ನಮಗೆ ಪ್ರೋಟೀನ್ ಇಂಪಾರ್ಟೆಂಟ್ ಜಿಮ್ಮಿಂದ ಬಂದಮೇಲೆ. ಸೊ ಚಿಕನ್ ತೊಗೊಳ್ಳೋಣ, ರೆಡಿ ಚಿಕನ್. ಇಲ್ಲಿ ನೋಡಿ ಏಡಿಕಾಯಿಗಳೆಲ್ಲ ಐತೆ. ಬೆಂಗಳೂರಲ್ಲಿ ಸೀ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ. ನಮ್ಮ ಮನೆ ಹತ್ರನೂ ಇರೋದು ಶಾಪ್ ಇದು. ಸಂಜೆ ಹೊತ್ತು ಬಂದ್ರೆ ನೋಡಿ ಫ್ರೆಶ್ ಆಗಿರೋ ಮೀನುಗಳೈತೆ. 1 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಆದರೂ ಚೆನ್ನಾಗಿರುತ್ತೆ ಇಲ್ಲಿ ಚಿಕನ್ನು. ಯಾವಾಗಲೂ ನಾನು ಇಲ್ಲೇ ತೊಗೊಳೋದು ಈ ಅಂಗಡಿಲಿ. ಬನ್ನಿ ನಮ್ಮ ರಥ ಹತ್ಕೊಂಡು ಇವಾಗ ಮನೆಗೆ ಹೋಗೋಣ. ಚಿಕನ್ ಅಡುಗೆ ಮಾಡ್ಕೊಳ್ಳೋಕ್ಕೆ ಟೊಮೊಟೊ ಈರುಳ್ಳಿ ಬೇಕು, ಮರ್ತ್ಕೊಬಿಟ್ಟಿದ್ದೆ. ಬನ್ನಿ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ತಗೋಣ. ಶಾಪಿಂಗ್ ಮಾಡೋದು ತೋರಿಸ್ತೀನಿ ನಿಮಗೆ ಲೋಕಲ್ ಮಾರ್ಕೆಟಲ್ಲಿ. ಇದೊಂದು ಟೊಮೊಟೊ ಸಾಕು, ಚೆನ್ನಾಗೈತೆ. ಈರುಳ್ಳಿ 2 ತೊಗೊಳ್ಳೋಣ, ದೊಡ್ಡದು. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಹೋಗ್ಬೇಕು. 2 ಈರುಳ್ಳಿ 1 ಟೊಮೊಟೊ ಸಾಕು. ನಮ್ಮ ತರಕಾರಿ ಶಾಪಿಂಗ್ ಮುಗೀತು. ಚಿಕನ್ನು ತೊಗೊಂಡಾಯ್ತು, ತರಕಾರಿ ತೊಗೊಂಡಾಯ್ತು. ಈಗ ಹೋಗೋಣ ಮನೆಗೆ. ಆಗಲೇ ತರಕಾರಿ ಮರ್ತು ಹೊಟ್ಟೋಯ್ತಿದೆ. ಮನೆಗೆ ಬಂದು ಮೊಟ್ಟೆನ ಬೇಯಿಸ್ಕೊಂಡೆ. ಬನ್ನಿ ಇವಾಗ ಮೊಟ್ಟೆ ತಿನ್ನೋಣ. ಒಂದು ಕರೆಕ್ಟಾಗಿ ಬೆಂದಿರಲಿಲ್ಲ. ಇವಾಗ ಮೊಟ್ಟೆ ತಿನ್ನೋ ಟೈಮ್. ಜಿಮ್ಮಿಂದ ಬಂದು ಮೊಟ್ಟೆ ತಿನ್ನಬೇಕು, ಪ್ರೋಟೀನ್. ನಿಮಗೂ ಬೇಕಾ? ಎಷ್ಟು ಬಿಸಿ ಆಯಿತು ಮೊಟ್ಟೆ ಇನ್ನು. ಗೈಸ್ ಮೊಟ್ಟೆ ತಿಂದಾಯಿತು. ಇವಾಗ ಪ್ರೋಟೀನ್ ಹಾಕ್ಕೊಂಡಿದ್ದೀನಿ. ಇವಾಗ ಪ್ರೋಟೀನ್ ಕುಡಿಯೋಣ. ಚೆನ್ನಾಗಿ ಶೇಕ್ ಮಾಡಬೇಕು ಪ್ರೋಟೀನ್ ಕುಡಿಯೋಕ್ಕಿಂತ ಮುಂಚೆ. ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಕುಯ್ದಿದ್ದೀನಿ. ಮತ್ತು ಚಿಕನ್ನ ಫುಲ್ಲು ತೊಳೆದಿದ್ದೀನಿ, ಅರ್ಶಿನ ಹಾಕ್ಬಿಟ್ಟು ಕ್ಲೀನಾಗಿ ಆಯ್ತು. ಇವಾಗ ಆಲ್ರೆಡಿ ತವದ್ನ ಗ್ಯಾಸ್ ಹಚ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ತಕ್ಷಣ ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಫುಲ್ಲು ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಬೇಯಿಸೋಣ. ಇವಾಗ ನಾನಿವತ್ತು ಚಿಕನ್
ನಾನು ಮಾಡ್ಕೊಳ್ಳೋ ಚಿಕನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈರುಳ್ಳಿ ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟು ಟೊಮೊಟೊನ ಹಾಕಿದ್ದೀನಿ. ಸ್ವಲ್ಪ ಟೊಮೊಟೊನ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ, ನೀವು ಸಣ್ಣ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನು ಸ್ವಲ್ಪ ಹೊತ್ತು ಟೊಮೊಟೊ ಈರುಳ್ಳಿ ಎರಡೂ ಬೇಯಿಸೋಣ. ನೆಕ್ಸ್ಟು ಇವಾಗ ನಾವು ಚಿಕನ್ನ ಹಾಕ್ತಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದೈತೆ. ಇವಾಗ ಚಿಕನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಇವಾಗ ಚಿಕನ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ನೀರು ಹಾಕ್ಬಾರ್ದು, ಚಿಕನ್ನು ಚೆನ್ನಾಗಿ ನೀರು ಬಿಡ್ಕೊಳ್ಳೋವರೆಗೂ ಬೇಯಿಸ್ಬೇಕು ಕ್ಲೋಸ್ ಮಾಡಿಬಿಟ್ಟು. ಸೊ ಇವಾಗ ಉಪ್ಪು ಹಾಕ್ತೀನಿ ಗೈಸ್. ಇವಾಗ ಚಿಕನ್ಗೆ ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ತಿರುಗಿಸಿದ್ದೀನಿ, ನೀರು ಹಾಕಿಲ್ಲ. ಕ್ಲೋಸ್ ಮಾಡೋಣ. ಇವಾಗ ಚಿಕನ್ ಫುಲ್ಲು ನೀರು ಬಿಡ್ಕೋಬೇಕು. ಚಿಕನ್ ಒಳಗಿರೋ ನೀರೆಲ್ಲ ಫುಲ್ ಈಚೆ ಬರಬೇಕು. ಆಮೇಲೆ ಮಸಾಲೆ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು. ಇವಾಗ ಇವಾಗ ಒಂದು 1/4 ಗಂಟೆ ಬೇಕು ಅದು ಬೇಯೋಕ್ಕೆ. 1/4 ಗಂಟೆ 20 ನಿಮಿಷ ಬೇಕು. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರ್ತೀನಿ. ಜಿಮ್ಮಿಂದ ಬಂದು ಸ್ನಾನ ಮಾಡಿಲ್ಲ, ಇವಾಗ ಸ್ನಾನ ಮಾಡ್ಕೊಬರ್ತೀನಿ. ಅಷ್ಟರಲ್ಲಿ ಚಿಕನ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬೇಯ್ತಾ ಇರುತ್ತೆ ಗೈಸ್. ಇವಾಗ ಜಸ್ಟ್ ಸ್ನಾನ ಆಯಿತು ನಂದು. ಇವಾಗ ಆಲ್ಮೋಸ್ಟ್ ಬೆಂದಿರುತ್ತೆ. ಬನ್ನಿ ತೆಗೋಣ. ಇವಾಗ ಆಲ್ಮೋಸ್ಟ್ ಬೆಂದಿರುತ್ತೆ, ಬಿಸಿ ಇರುತ್ತೆ. ಈಗ ನೀರು ಬಿಟ್ಕೊಂಡಿರುತ್ತೆ ನೋಡಿ ಚಿಕನ್. ನೋಡಿದ್ರಾ ಫುಲ್ಲು ಹೋದಾಗ ನೋಡಿ ಒಂಚೂರು ನೀರಿರಲಿಲ್ಲ. ಇವಾಗ ಫುಲ್ಲು ಚಿಕನ್ನು ನೀರನ್ನ ಬಿಟ್ಕೊಂಡೈತೆ. ಇನ್ನೂ ಬೇಯಲಿ, ಇನ್ನೊಂದು ಸ್ವಲ್ಪ ಬೇಯಲಿ ಅನಿಸುತ್ತೆ. ಬೇಗನೆ ಬಂದೆ ನಾನು ಸ್ನಾನ ಮಾಡಿಕೊಂಡು. ನೀರು ಬಿಟ್ಟೈತೆ ಚೆನ್ನಾಗೆ. ಇನ್ನೊಂದು ಸ್ವಲ್ಪ ಬೇಯಲಿ, ಆವಾಗ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಇನ್ನು ಸ್ವಲ್ಪ ಬೇಯಿಸೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲೆನ ಹಾಕೋಣ. ಚೆನ್ನಾಗಿ ಹಿಡಿಯುತ್ತೆ ಇವಾಗ ಮಸಾಲೆ. ಬನ್ನಿ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇವಾಗ ಚಿಕನ್ ಮಸಾಲೆನ ಹಾಕ್ತಾ ಇದ್ದೀನಿ. ಇಷ್ಟು ಸಾಕನ್ಸುತ್ತೆ. ಇವಾಗ ಮಿಕ್ಸ್ ಮಾಡೋಣ. ಚಿಕನ್ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಇನ್ನು ಸ್ವಲ್ಪ ಬೇಯಿಸೋಣ. ನಾನು ನೀರು ಜಾಸ್ತಿ ಹಾಕ್ತಿಲ್ಲ, ಡ್ರೈ ಥರ ಆಗಲಿ ಅಂತ. ಸೊ ಅದಕ್ಕೆ ಒಂದೇ ಒಂದು ಚೂರು ಹಾಕೋಣ ಅಷ್ಟೇ. ಇಷ್ಟು ಹಾಕ್ತೀನಿ ಅಷ್ಟೇ. ಡ್ರೈ ಥರ ಇದ್ದರೆ ಚೆನ್ನಾಗಿರುತ್ತೆ ಇದು ಟೇಸ್ಟು. ಅದಕ್ಕೆ ಡ್ರೈ ಥರನೇ ಇರಲಿ. ಸ್ವಲ್ಪ ನೀರು ಹಾಕ್ತೆ ಅಷ್ಟೆ. ನಾನಿವಾಗ ಹೋಳಿಗೆ ಮನೆ ತಿಂಡಿಗೆ ಬಂದೆ. 2 ಚಪಾತಿ ಮತ್ತು ರೈಸ್ ತೊಗೋಗೋಣ ಮನೆಗೆ. ನಮ್ದು 2 ಚಪಾತಿ ರೆಡಿ ಆಗಿಬಿಟ್ಟು ವೈಟ್ ರೈಸು ಪಾರ್ಸಲ್. 2 ಚಪಾತಿ ವೈಟ್ ರೈಸು ಪಾರ್ಸಲ್ ಮಾಡಿಸ್ದೆ. ಬನ್ನಿ ಇವಾಗ ಮನೆಗೆ ಹೋಗ್ಬಿಟ್ಟು ಚಿಕನ್ ಜೊತೆ ತಿನ್ನೋಣ. ಚಪಾತಿ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲೇ ತೊಗೊಂಡೆ. ಬಿಸಿ ಚಿಕನ್ ಡ್ರೈ ಸವಿಯಲು ಸಿದ್ಧವಾಗಿದೆ. ಬನ್ನಿ ಇವಾಗ ಹಾಕೊಳ್ಳೋಣ. ಸಾಗದಾಗಿರುತ್ತೆ ಪಕ್ಕ ಟೇಸ್ಟು. ನೋಡಿದ್ರೆ ನಿಮಗೂ ಬೇಕಾ? ಫೈನಲಿ ನಮ್ಮ ಊಟ ರೆಡಿ. ಚಪಾತಿ ಜೊತೆಗೆ ನಮ್ಮ ಚಿಕನ್ ಡ್ರೈನ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಅಂತ. ಚೆನ್ನಾಗೈತಾ? ನಾನು ಮಾಡಿದ್ದೀನಿ ಅಂತ ಹೇಳ್ತೀರಾ? ನಿಜ ಚೆನ್ನಾಗೈತೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ದೆ. ನೀವು ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಮೂವಿ ಹಾಕಿದ್ದೀನಿ, ನೋಡಿದವರು ಏನಂತಾರೆ. ಫಿಲಮ್ ನೋಡೋಣ ಇವಾಗ ಊಟ ಮಾಡ್ಕೊಂಡು. ಟೇಸ್ಟು ಮಸಾಲೆ ಎಲ್ಲ ಫುಲ್ಲು ಚೆನ್ನಾಗಿ ಹೀರ್ಕೊಂಡೈತೆ ಚಿಕನ್ನು. ಅದಕ್ಕೆ ಒಳ್ಳೆ ಟೇಸ್ಟ್ ಸಿಗ್ತೈತೆ. ನಿಧಾನಕ್ಕೆ ಮಾಡಿದ್ರೆ ಈ ಥರ ಟೇಸ್ಟ್ ಸಿಗುತ್ತೆ. ಆ ಥರ ಮಾಡಿದ್ರೆ ಟೇಸ್ಟ್ ಇರೋಲ್ಲ. ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ನಂಗೆ ಇಷ್ಟ ಆಯಿತು.